ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತ ನಮ್ಮ ಡಾಕ್ಟರ್ ಸಂದೀಪ್ ಅವರು ಜಿಲ್ಲಾ ಅಧ್ಯಕ್ಷ ಆದ ನಂತರ ಅಲ್ಲಿನ ನಮ್ಮ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಬಿಜೆಪಿ ಪಕ್ಷದ ವಿರುದ್ಧನೇ ಅವರು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು ಇವತ್ತು ನಮಗೆಲ್ಲ ಕೂಡ ಕಾರ್ಯಕರ್ತರಿಗೆ ನೋವು ಉಂಟು ಮಾಡಿದೆ. ಯಾಕಂತಂದರೆ ನಿಷ್ಠಾವಂತ ಕಾರ್ಯಕರ್ತರು ಇದು ಸಿದ್ಧಾಂತ ಪಕ್ಷಕ್ಕೋಸ್ಕರನೇ ತನ್ನ ಸಮಯವನ್ನು ಕೊಟ್ಟಿರುವಂಥ ಪಕ್ಷ ಕಾರ್ಯಕರ್ತರಿಗೆಲ್ಲ ಕೂಡ ಇವತ್ತು ಎಲ್ಲ ಒಂದು ರೀತಿಯಲ್ಲಿ ಅವಮಾನ ಆಗಿರ್ತಕ್ಕಂಥದ್ದು. ಮತ್ತು ಸುಧಾಕರ್ ಅವರು ಕಾಂಗ್ರೆಸ್ ತೊರೆದು ನಮ್ಮ ಬಿಜೆಪಿಗೆ ಸೇರ್ಪಡೆ ಆಗಿರುವರು. ನಮ್ಮ ಪಕ್ಷದ ಬಿಜೆಪಿ ಪಕ್ಷದ ಸಿದ್ಧಾಂತ ಮತ್ತೆ ಅದರ ಪಕ್ಷದ ಬಗ್ಗೆ ಅವ್ರಿಗೆ ಇನ್ನೂ ಏನು ಗೊತ್ತಿಲ್ಲ ಸರಿಯಾಗಿ. ನಮ್ಮ ಪಕ್ಷದ ಬಗ್ಗೆ ಗೊತ್ತಿಲ್ದಿರ ಯಡಿಯೂರಪ್ಪ ಅವ್ರ ಬಗ್ಗೆ ಮತ್ತೆ ವಿಜೇಂದ್ರ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ. ಯಡಿಯೂರಪ್ಪನ ನಂಬೇಡ, ಯಡಿಯೂರಪ್ಪನ ನಂಬಿದ್ರೆ ಅಪ್ಪ ಮಕ್ಕಳು ಸೇರಿ ನಿನ್ನ ಮಧ್ಯದಲ್ಲಿ ಕೈ ಬಿಟ್ಬಿಡ್ತಾರೆ ಅಂತೆ. ಅಣ್ಣ ಸುಧಾಕರಣ್ಣ ಮನಸ್ಸಲ್ಲಿ ಇಟ್ಕೋ, ನೀನು ಅದೇ ಕಾಂಗ್ರೆಸ್ಸಲ್ಲಿ ಎತ್ತಿದ್ರೆ 20 ವರ್ಷ 4 ಸಲ ಗೆದ್ದಿದ್ರೆ ನಿನ್ಗೆ ಅಂತ ಪೋರ್ಟ್ಫೋಲಿಯೋ ಸಿಗ್ತಾ ಇರಲಿಲ್ಲ. ಬಿಜೆಪಿಗೆ ಬಂದಿದ ತಕ್ಷಣ ಬರೀ 4 ವರ್ಷದಲ್ಲಿ ನೀನು ಎಂಜಾಯ್ ಮಾಡಿದೀಯಾ, ಅರ್ಥ ಮಾಡ್ಕೊಂಡ. ಅದೇ ಯಡಿಯೂರಪ್ಪನಿಂದ ನಿಮ್ಮನ್ನ ಪ್ರಣಾಳಿಕೆ ಅಧ್ಯಕ್ಷನ ಮಾಡಿ ಈ ಪರಿಸ್ಥಿತಿಗೆ ಬಂದಿರೋದು. ಮೊದಲಿಗೆ ನಮ್ಮ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಒಂದು ಸುದ್ದಿಗೋಷ್ಠಿಯಲ್ಲಿ ಹಾಜರಾಗಿದ್ದಾರೆ. ಇವತ್ತು ನಮ್ಮ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಬಿಜೆಪಿ ಮುಖಂಡರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಒಂದು ಪತ್ರಿಕಾ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ. ಪತ್ರಿಕಾ ಸುದ್ದಿಗೋಷ್ಠಿ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು, ಇಡೀ ರಾಷ್ಟ್ರದ ವ್ಯಾಪ್ತಿಯಲ್ಲಿ ಕೂಡ ಸಂಘಟನಾ ಪರ್ವದ ಒಂದು ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷಗಳ ನೇಮಕಾತಿ ನಡೀತಾ ಇದೆ. ಅದು ಚುನಾವಿತ ರೀತಿಯಲ್ಲಿ ಕೂಡ ಸಂಘಟನಾತ್ಮಕವಾಗಿ ಸಂಘಟನೆಯ ಸಿದ್ಧಾಂತದ ಪ್ರಕಾರ ಸಂಘಟನಾ ಪರ್ವದಲ್ಲಿ ಚುನಾವಣೆ ಮುಖಾಂತರ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರಾಧ್ಯಕ್ಷರನ್ನ ಆಯ್ಕೆ ಮಾಡುವಂಥ ನಮ್ಮ ಪಕ್ಷದ ಒಂದು ಸಿದ್ಧಾಂತ ಅದು. ಆ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BY ವಿಜೇಂದ್ರನವರ ನೇತೃತ್ವದಲ್ಲಿ ಮತ್ತು ಚುನಾವಣಾ ಅಧಿಕಾರಿಗಳಾಗಿ ನಮ್ಮ ಕೇಂದ್ರದಿಂದನೇ ಬಂದಿರತಕ್ಕಂಥದ್ದು. ಆ ಕೇಂದ್ರದ ನಾಯಕರು ಬಂದು ಚುನಾಯಿತ 32 ಜಿಲ್ಲೆಗಳಲ್ಲಿ ಈಗಾಗಲೇ ಜಿಲ್ಲಾಧ್ಯಕ್ಷರನ್ನು ಘೋಷಣೆ ಮಾಡಿದ್ದಾರೆ. ಅಲ್ಲಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಕಂಡು ಬಂದಿದೆ. ಆದರೂ ಕೂಡ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರನ್ನೇ ಗುರುತಿಸಿ ಜಿಲ್ಲಾಧ್ಯಕ್ಷರನ್ನ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಗೊತ್ತಿರ್ಬೋದು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಥ ನಮ್ಮ ಡಾಕ್ಟರ್ ಸಂದೀಪ್ ಅವರು ಜಿಲ್ಲಾ ಅಧ್ಯಕ್ಷ ಆದ ನಂತರ ಅಲ್ಲಿನ ನಮ್ಮ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಬಿಜೆಪಿ ಪಕ್ಷದ ವಿರುದ್ಧನೇ ಅವರು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು ಇವತ್ತು ನಮಗೆಲ್ಲ ಕೂಡ ಕಾರ್ಯಕರ್ತರಿಗೆ ನೋವು ಉಂಟು ಮಾಡಿದೆ. ಯಾಕಂತಂದರೆ ನಿಷ್ಠಾವಂತ ಕಾರ್ಯಕರ್ತರು ಇದು ಸಿದ್ಧಾಂತ ಪಕ್ಷಕ್ಕೋಸ್ಕರನೇ ತನ್ನ ಸಮಯವನ್ನು ಕೊಟ್ಟಿರುವಂಥ ಪಕ್ಷ ಕಾರ್ಯಕರ್ತರಿಗೆಲ್ಲ ಕೂಡ ಇವತ್ತು ಎಲ್ಲ ಒಂದು ರೀತಿಯಲ್ಲಿ ಅವಮಾನ ಆಗಿರ್ತಕ್ಕಂಥದ್ದು ಮತ್ತು ಒಂದು ನೋವಿನ ಸಂಗತಿ. ಇವತ್ತು ಜಿಲ್ಲಾಧ್ಯಕ್ಷ ಆಗಿದ್ಮೇಲೆ ಎಲ್ಲರೂ ಕೂಡ ಅವ್ರನ್ನ ಸ್ವಾಗತ ಮಾಡ್ಕೋಬೇಕಾಗತ್ತೆ. ಅವ್ರ ಜೊತೆಗೆ ಇದ್ದು ನಾವೆಲ್ಲ ಕೂಡ ಸಂಘಟನೆಯನ್ನು ಜಿಲ್ಲೆಯಲ್ಲಿ ಬಲಿಷ್ಠ ಮಾಡಬೇಕಾಗತ್ತೆ. ಅದೇ ನಮ್ಮ ಡಾಕ್ಟರ್ ಸುಧಾಕರ್ ಅವರು ನಮ್ಮ ರಾಜ್ಯದ ಅಧ್ಯಕ್ಷರ ವಿರುದ್ಧ ಆಗಲಿ ಮತ್ತು ಜಿಲ್ಲಾಧ್ಯಕ್ಷರ ವಿರುದ್ಧ ಕೂಡ ಇದು ಸುದ್ದಿಗೋಷ್ಠಿ ಮಾಡ್ತಕ್ಕಂಥದ್ದು ಅವೆಲ್ಲ ಕೂಡ ನಮ್ಮ ಪಕ್ಷದಲ್ಲಿ ಯಾವ ರೀತಿ ಸಿದ್ಧಾಂತಗಳಿಲ್ಲ. ಸೊ ಅವ್ರು ಹೇಳ್ತಾರೆ, ಕೋಲಾರ ಚಿಕ್ಕಬಳ್ಳಾಪುರದ 2 ಜಿಲ್ಲೆಗಳಲ್ಲಿ ಕೂಡ ಬರ ಪರಿಹಾರ ಇದು ಜಿಲ್ಲೆಗಳಲ್ಲಿ ಯಾವುದೇ ರೀತಿಯ ಬಿಜೆಪಿ ಗೆಲ್ಲೋದಿಲ್ಲ ಅಂತ. ಸಮಯ ಅವ್ರಿಗೆ ಡಾಕ್ಟರ್ ಸುಧಾಕರ್ ಅವ್ರಿಗೆ ಪಾಪ ಗೊತ್ತಿಲ್ಲ ಅನ್ಸುತ್ತೆ. ಅವರು ಮೂಲ ಕಾಂಗ್ರೆಸ್ ಅವರು ನೆನ್ನೆಲ್ಲ ಮೊನ್ನೆ ಅಧಿಕಾರಕ್ಕೋಸ್ಕರ ಬಿಜೆಪಿಗೆ ಬಂದು ಸೇರ್ಪಡಾದ್ರು. ಅಲ್ಲಿ ಬಂದ್ಮೇಲೆ ನನಗೆ ಇಂಥವೇ ಪೋಸ್ಟ್ ಅನ್ನು ಕೊಡಬೇಕು, ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲ ಗೊತ್ತಿರ್ಬೋದು. ಅವ್ರನ್ನ ಆರೋಗ್ಯ ಸಚಿವರು ಮಾಡ್ತಾರೆ, ವೈದ್ಯಕೀಯ ಶಿಕ್ಷಣ ಸಚಿವರು ಮಾಡ್ತಾರೆ ನಮ್ಮ ಬಿಜೆಪಿ ಸರ್ಕಾರದಲ್ಲಿ. ಅವರು ಪಾಪ ಪಕ್ಷದ ಸಿದ್ಧಾಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅವರು ಕಾಂಗ್ರೆಸ್ಸಿಂದ ಬಂದಿರತಕ್ಕಂಥವ್ರು. ಇಲ್ಲಿ ಈಗಾಗಲೇ ನಮ್ಮ ಮಾದೂರಲ್ಲಿ MLA ಆಗಿದ್ರು, ಬಿಜೆಪಿಯಲ್ಲಿ ಬಂಗಾರಪೇಟೆಯಲ್ಲಿ ಆಗಿದ್ರು, ಕೆಜಿಎಫಲ್ಲಿ 2 ಸಾರಿ ಹ್ಯಾಟ್ರಿಕ್ ಗೆಲುವನ್ನು ಗಳಿಸಿರ್ತಕ್ಕಂಥದ್ದು ಬಿಜೆಪಿಯಲ್ಲಿ. ಮತ್ತು ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರದಲ್ಲಿ ಕೂಡ ಇವತ್ತು ನಮ್ಮ ಯುವಕರಾಗಿರ್ತಕ್ಕಂಥ ಧೀರಜ್ ಮುಂಡಾಜ್ ಅವರು ಕೂಡ ಶಾಸಕರಾಗಿದ್ದಾರೆ. ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಪಾಪ ಅವ್ರಿಗೆ ಗೊತ್ತಿಲ್ಲ, ಬಚ್ಚೇಗೌಡರು ಈಗಾಗಲೇ ಸಂಸದರಾಗಿ 5 ವರ್ಷ ಅವರು ಅಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಹೊಸಕೋಟೆಯಲ್ಲಿ ನಮ್ಮ MTB ನಾಗರಾಜ್ ಅವರು ಕೂಡ ಬಿಜೆಪಿ ಶಾಸಕರಾಗಿದ್ದಾರೆ. ಇವೆಲ್ಲ ಕೂಡ ನಾನಿಲ್ಲ ಅಂದರೆ ಬಿಜೆಪಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಅವರು ಪಾಪ ಬಿಂಬಿಸ್ಕೊತಾ ಇದ್ದಾರೆ. ಅದು ಅವರ ಕನಸು ನೆನಸು ಆಗಿರ್ಬೋದು. ಇಲ್ಲಿ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು, ಪಕ್ಷಕ್ಕೋಸ್ಕರ ಪ್ರಾಣ ಕೊಡುವಂಥ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಅವರ ತಳಮಟ್ಟದಿಂದ ಗ್ರಾಮದಲ್ಲಿ ಕೂಡ ಪಕ್ಷವನ್ನು ಕಟ್ಕೊಂಡು ಬಂದು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಸಂಘಟನೆ ಮಾಡ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಇಂಥ ನಿಷ್ಠಾವಂತ ಕಾರ್ಯಕರ್ತರ ವಿರುದ್ಧ ಅವರು ಸುದ್ದಿಗೋಷ್ಠಿ ಮಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿದ್ರು. ಇಲ್ಲಿನ ಮುಂದಿನ ಅವರು ಆರೋಗ್ಯ ಸಚಿವರಾಗಿದ್ದಾಗ ಕೆಜಿಎಫ್ ಭೇಟಿ ಕೊಟ್ಟಾಗ ಇಲ್ಲಿನ ನಮ್ಮ ವಿರೋಧ ಪಕ್ಷದ ಶಾಸಕರು, ಯಾರು ನಮ್ಮ ವಿರೋಧ ಪಕ್ಷದ ಶಾಸಕರಿದ್ದಾರೆ ಅಂತ ನಿಮಗೂ ಗೊತ್ತಿರ್ಬೋದು, ಅವರಿಗೆ ಇಲ್ಲಿ ನೀವು ಗೆಲ್ಲೋದಕ್ಕೆ ಏನೇನು ಬೇಕು ಎಲ್ಲವನ್ನು ವ್ಯವಸ್ಥೆ ನಾನು ಮಾಡ್ತೀನಿ, ಇಲ್ಲಿ ನೀವು ಗೆಲ್ಲಬೇಕು ಅಂತ ಅವ್ರಿಗೂ ಕೂಡ ಹೇಳ್ತಕ್ಕಂಥದ್ದು ನಮ್ಮ ಹತ್ರ ಸಾಕ್ಷಿಗಳಿದೆ ಅವೆಲ್ಲ. ಸೊ ಬಿಜೆಪಿ ನಮ್ಮ ಶಾಸಕರು ಸೋಲೋದಕ್ಕೆ ಅವರು ಕೂಡ ಇಲ್ಲಿ ಒಬ್ರು ಕಾರಣ ಆಗಿದ್ದಾರೆ, ಜಿಲ್ಲೆಯಲ್ಲಿ ಕಾರಣ ಆಗಿದ್ದಾರೆ. ಯಾವುದೇ ರೀತಿಯಲ್ಲಿ ಒಂದೇ ಒಂದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರಲ್ಲಿ ಇವರೆಲ್ಲ ಸಚಿವರಾಗಿ ಇಲ್ಲಿನ ಜವಾಬ್ದಾರಿ ತಗೊಂಡಾಗ ಕೋಲಾರ ಚಿಕ್ಕಬಳ್ಳಾಪುರ ಯಾರನ್ನು ಗೆಲ್ಲಿಸಿದ್ರೆ ಹೇಳಿ? ಉದಾಹರಣೆ ಇವತ್ತು ಬಾಗೇಪಲ್ಲಿಯಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ
ಬಲ್ಜ ಸಮುದಾಯಕ್ಕೆ ಸೇರ್ತಕ್ಕಂಥ ಮುನ್ರಾಜ್ ಅವ್ರನ್ನ ಸೋಲಿಸೋದಕ್ಕೆ ಕಾರಣ ಯಾರು ಸ್ವಾಮಿ ನೀವು? ಡಾಕ್ಟರ್ ಸುಧಾಕರ್ ಅವರೇ ಕಾರಣ. ಅಲ್ಲಿ ಎಲ್ಲಿ ಏನ್ ಮಾಡ್ಬೇಕು, ಡ್ಯಾಮೇಜ್ ಮಾಡ್ಬೇಕು, ಎಲ್ಲ ರೀತಿಯಲ್ಲೂ ಕೂಡ ಮಾಡಿ ಅಲ್ಲಿನ ಬಿಜೆಪಿ ಗೆಲ್ಲುವಂತ ಶಾಸಕರನ್ನ ನೀವು ಸೋಲಿಸಿದ್ದು ನಮ್ಗೆ ಗೊತ್ತಿದೆ. ಅವರು ಪಾಪ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು. ಅವರು ಕೂಡ ವಿದ್ಯಾರ್ಥಿ ದಶೆಯಿಂದ ಕೂಡ ಪಕ್ಷಕ್ಕೋಸ್ಕರ ಅವರ ಸಂಭಾವನೆ ಕೊಟ್ಟು ಅವರು ಬಾಗೇಪಲ್ಲಿಯಲ್ಲಿ ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರ ಅವರು ಇಬ್ರು ಕೂಡ ಟಿಕೆಟ್ ಅನ್ನು ಕೊಟ್ಟು ಕಳಿಸ್ತಾರೆ, ನೀವು ಗೆಲ್ಲಬೇಕಲ್ಲ ಅಂತ ಹೇಳ್ಬಿಟ್ಟು. ಅವರು ಕೂಡ ಬಂದು ಇಲ್ಲಿ ಪ್ರಚಾರ ಮಾಡ್ತಾರೆ, ಎಲ್ಲ ಲಕ್ಷಣಗಳಿತ್ತು. ಆದ್ರೆ ಸುಧಾಕರ್ ಅವರನ್ನು ಸೋಲಿಸೋದಕ್ಕೆ ಎಲ್ಲ ಏನೇನು ಮಾಡ್ಬೇಕು ಎಲ್ಲ ಮಾಡಿದ್ರು. ಅವೆಲ್ಲ ಗೊತ್ತಿದೆ, ಪಕ್ಷಕ್ಕೂ ಗೊತ್ತಿದೆ, ಅಲ್ಲಿರ್ತಕ್ಕಂಥ ಕ್ಯಾಂಡಿಡೇಟ್ ಮುನ್ರಾಜ್ ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ ಕಾರ್ಯಕರ್ತರಿಗೆ. ಇವೆಲ್ಲ ಕೂಡ ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪ ಅಂತಂದ್ರೆ ಈ ರಾಜ್ಯದ ಶಕ್ತಿ ಅವರಿಬ್ರು. ಎಲ್ಲೇ ಬಂದ್ರು ಕೂಡ ಅವ್ರಿಗೆ ಗೌರವ ಕೊಡ್ತಾರೆ, ಜನ ಸೇರ್ತಾರೆ. ಯಡಿಯೂರಪ್ಪ ಅಂತಂದ್ರೆ ರೈತ ನಾಯಕರು, ರೈತರಿಗೆ ಕೊಟ್ಟಿರ್ತಕ್ಕಂಥ ಅಪಾರವಾದಂತಹ ಅವ್ರ ಯೋಜನೆಗಳನ್ನು ಇವತ್ತು ಜನ ತಿಳ್ಕೊಂತಾರೆ. ಅಂತ ವಿಜೇಂದ್ರ ಅವರು ಕೂಡ ಯುವಕರಿಗೆ ಇವತ್ತು ಉತ್ಸಾಹಿಯಾಗಿ ಸಂಘಟನೆ ನಾವೆಲ್ಲ ಬಲಿಷ್ಠವಾಗಿ ಬೆಳಿಬೇಕಾದ್ರೆ ಕೂಡ ಅವರು ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸಿ ಇವತ್ತು ಜವಾಬ್ದಾರಿಗಳನ್ನು ಕೊಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರ ಅವರಿಗೆ ಒಂದು ಶಕ್ತಿ ಇದೆ. ನೀವು ಆ ಶಕ್ತಿ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ದಯವಿಟ್ಟು. ಅವ್ರು ಹೇಳ್ತಾರೆ ಅಹಂಕಾರ ದುರಂಕಾರ ಅಂತ. ಅಹಂಕಾರ ದುರಂಕಾರ ಇರತಕ್ಕಂಥದ್ದು ಡಾಕ್ಟರ್ ಸುಧಾಕರ್ ಅವ್ರಿಗೆ ಮಾತ್ರ. ಯಾಕಂತಂದ್ರೆ ಪಕ್ಷದ ವಿರುದ್ಧವೇ ನೀವು ಸುದ್ದಿಗೋಷ್ಠಿ ಮಾಡ್ತೀರಿ ಅಂದ್ರೆ ನಿಮ್ಗೆ ಯಾವ ಪಕ್ಷದ ಸಿದ್ಧಾಂತ ಏನು ಗೊತ್ತಿದೆ ಬಿಜೆಪಿ ಬಗ್ಗೆ ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಯಾಕಂತಂದ್ರೆ ಇವತ್ತು ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಸೋಲೋದಕ್ಕೆ ನೀವು ಒಬ್ಬ ಕಾರಣ ಆಗಿದ್ದೀರಾ. ಕೋಲಾರ ಜಿಲ್ಲೆಯಲ್ಲಿ ಒಬ್ಬೇ ಒಂದು MLA ಗೆಲ್ಲಕ್ಕಾಗ್ಲಿಲ್ಲ, ಇದಕ್ಕೆಲ್ಲ ನೀವು ಕಾರಣ ಇದ್ದೀರಾ. ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಸಕ್ಕಾಗಿಲ್ಲ, ನೀವೇ ಸೋತರು. ಪ್ರದೀಪ್ ಈಶ್ವರ್ ವಿರುದ್ಧ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನೀವೇ ಸೋತರು. ಮತ್ತೆ ನೀವು ಸಂಸದ ಚುನಾವಣೆ ಏನೋ ನಮ್ಮ ಲೋಕಸಭಾ ಚುನಾವಣೆ ಬಂದ್ರನ್ನ ಟಿಕೆಟ್ ಬೇಕು ಅಂತ ಇಲ್ಲಿ ಮತ್ತೆ ಗೆಲ್ಲಿಸಿ ಏನೇನೋ ಮಾಡಿ ಮತ್ತೆ ನೀವೆಲ್ಲ ಬಿಜೆಪಿಯಲ್ಲಿ ಮತ್ತೆ ಸಂಸದರಾಗಿದ್ದೀರಾ. ಅವೆಲ್ಲ ಯಾರು ಕೂಡ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ನಿಮ್ಗೆ ಯಡಿಯೂರಪ್ಪ ಅವರಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ಎಲ್ಲ ನಿಮ್ಗೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು ಅಧಿಕಾರ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಅವ್ರ ವಿರುದ್ಧ ತಿರುಗಿಬಿದ್ದಿದ್ದೀರಾ. ಇದು ನಿಮ್ಗೆ ಶೋಭೆ ತರೋದಿಲ್ಲ. ನಾವು ಕಾರ್ಯಕರ್ತರು ಯಾರು ಕೂಡ ಸುಮ್ಮನೆ ಕೂರೋದಿಲ್ಲ. ಪಕ್ಷದ ವಿರುದ್ಧ ನೀವು ಸುದ್ದಿಗೋಷ್ಠಿ ಮಾಡಿದ್ರೆ ನಿಮ್ಮ ವಿರುದ್ಧ ನಾವು ಸುದ್ದಿಗೋಷ್ಠಿ ಮಾಡಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ನಮ್ಮ ಪಕ್ಷದ ಒಂದು ಸಂಘಟನಾತ್ಮಕ ಪರ್ವ ಏನು ಇವತ್ತು ಚುನಾವಣೆ ನಡೀತಾ ಇದೆಯೋ ಅದನ್ನ ಯಾವ ರೀತಿ ಮಾಡಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯದ ಹೈಕಮಾಂಡ್ ಗೊತ್ತಿದೆ, ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ನಾವು ಸ್ವಾಗತಿಸಬೇಕು. ಯಾರೇ ಕೊಟ್ಟಿರ್ಬೋದು, ನಿಷ್ಠಾವಂತ ಕಾರ್ಯಕರ್ತರು ಕೊಟ್ಟಿರ್ತಾರೆ. ನಾವೆಲ್ಲ ಅವ್ರು ಸ್ವಾಗತಿಸಿ ಅವ್ರ ಜೊತೆಗೆ ನಾವೆಲ್ಲ ಕೂಡ ಕೈ ಜೋಡಿಸಿ ಸಂಘಟನೆ ಬಲಪಡಿಸಿ ಮುಂದಿನ ಚುನಾವಣೆ ಗೆಲ್ಲೋದಕ್ಕೆ ನಾವೇನು ಮಾಡ್ಬೇಕು ಅದೆಲ್ಲ ಮಾಡಬೇಕು. ಯಾಕಂತಂದ್ರೆ ನೀವು ಪಕ್ಷದ ಒಬ್ಬ ಡಾಕ್ಟರ್ ಸಂದೀಪ್ ಅವರು ಅವರು ಜಿಲ್ಲಾಧ್ಯಕ್ಷ ಒಳಗಡೆ ಅವ್ರು ಮಾಡಬಾರ್ದು, ನನ್ನ ವಿರುದ್ಧ ಚುನಾವಣೆ ಅವ್ರು ನೀವೇನನ್ನ ಸಮಸ್ಯೆ ಆಗಲ್ಲ, ಅವ್ರಿಗೆ ಏನೋ ಹಿಂದೆ ಅವ್ರ ಪ್ರಾಬ್ಲಮ್ ಸಮಸ್ಯೆ ಮಾಡಿದಿರೋ ಅದು ಯಾರಿಗೆ ಗೊತ್ತಿರ್ಬೋದು. ನಿಮ್ಮ ಹತ್ರ ಏನ್ ದಾಖಲೆ ಇದ್ರೆ ತೋರಿಸಿ. ಅವ್ರ ವಿರುದ್ಧವಾಗಿ ನಮ್ಮ ವಿರುದ್ಧ ಚುನಾವಣೆ ಮಾಡಿದೆ ಅಂತ ಹೇಳ್ತಿದ್ರಲ್ಲ, ಅವರು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅಂತವ್ರನ್ನ ಗುರುಸಿ ಜಿಲ್ಲಾಧ್ಯಕ್ಷ ಆಗಿ ಮಾಡಿದ್ದಾರೆ. ಸ್ವಾಗತ ಮಾಡ್ತೀವಿ, ಅವರ ಅಭಿನಂದನೆ ಸಲ್ಲಿಸ್ತೀವಿ. ಕೋಲಾರ ಜಿಲ್ಲೆಯ ಪರವಾಗಿ ಕೂಡ ಒಳ್ಳೆ ಸಂಘಟನೆ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಮುಂದಿನ ಬರ್ತಕ್ಕಂಥ ಚುನಾವಣೆಯಲ್ಲಿ ಅವರು ಅಧಿಕಾರಕ್ಕೆ ತರಲಿ ಪಕ್ಷ ಅಂತ ಹೇಳ್ತಿದೀವಿ. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಕೋಲಾರ ಜಿಲ್ಲಾಧ್ಯಕ್ಷರು ಆಗಿದ್ದಾರೆ, ಅವರು ಕೂಡ ನಾವು ಸ್ವಾಗತವನ್ನು ಮಾಡ್ತಾ ಇದೀವಿ. ಬಲಿಷ್ಠವಾಗಿ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಹಿಂದೂ ಪೈರ್ ಬಂಡಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಸ್ವಾಗತ, ನಮ್ಗೆ ತುಂಬಾ ಖುಷಿ ತಂದಿದೆ. ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಅವರು ಪ್ರವಾಸ ಮಾಡಿ ಒಳ್ಳೆಯ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ಕೆಲಸ ಮಾಡಬೇಕು. ಸುಧಾಕರ್ ಅವರು ಮೂಲ ಕಾಂಗ್ರೆಸ್ ಅವರು, ಅವ್ರು ಯಾವತ್ತೂ ಈ ಪಕ್ಷಕ್ಕೆ ಸೀಮಿತ, ಇವರು ಬರೋದು ಬಿಜೆಪಿಯಲ್ಲಿ ನಿಲ್ಲಲ್ಲ. ಅವರು ಸ್ವಲ್ಪ ದಿನ ಅಧಿಕಾರಕ್ಕೋಸ್ಕರ ಬಂದಿದೆ, ಮತ್ತೆ ಅವ್ರ ಪಕ್ಷಕ್ಕೆ ವಲಸೆ ಹೋಗ್ತಾರೆ. ನೀವು ಮೊದಲನೇದಾಗಿ ನಮ್ಮ ಪಕ್ಷದ ನಾಯಕರ ವಿರುದ್ಧ ನಮ್ಮ ವಿಜೇಂದ್ರ ವಿರುದ್ಧ ಆಗಿರ್ಬೋದು ಅಥವಾ ಯಡಿಯೂರಪ್ಪ ವಿರುದ್ಧ ನೀವು ಸುದ್ದಿಗೋಷ್ಠಿ ಮಾಡೋದು ನಿಲ್ಲಿಸಬೇಕು. ಇಲ್ಲಾಂತ ನಿಮ್ಮ ವಿರುದ್ಧ ದಂಗೆ ಎದ್ದುವಂತ ಕೆಲಸ. ಡಾಕ್ಟರ್ ಸುಧಾಕರ್ ಅವರು ಕಾಂಗ್ರೆಸ್ ತೊರೆದು ನಮ್ಮ ಬಿಜೆಪಿಗೆ ಸೇರ್ಪಡೆ ಆಗಿರುವವರು. ನಮ್ಮ ಪಕ್ಷದ ಬಿಜೆಪಿ ಪಕ್ಷದ ಸಿದ್ಧಾಂತ ಮತ್ತೆ ಅದರ ಪಕ್ಷದ ಬಗ್ಗೆ ಅವ್ರಿಗೆ ಇನ್ನೂ ಏನು ಗೊತ್ತಿಲ್ಲ ಸರಿಯಾಗಿ. ನಮ್ಮ ಪಕ್ಷದ ಬಗ್ಗೆ ಗೊತ್ತಿಲ್ದಿರ ಯಡಿಯೂರಪ್ಪ ಅವ್ರ ಬಗ್ಗೆ ಮತ್ತೆ ವಿಜೇಂದ್ರ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ, ಅವ್ರ ಬಗ್ಗೆ ತುಂಬಾ ಹೀನಾಯವಾಗಿ ಮಾತಾಡೋದಾಗ್ಲಿ ಅವರು ನಿಲ್ಲಿಸಬೇಕು. ಯಾಕಂದ್ರೆ ಪಕ್ಷವನ್ನ ರಾಜ್ಯ ಉದ್ದಗಲಕ್ಕೂ ಕಾಲ್ನಡಿಗೆಯಿಂದ ಓಡಾಡಿ ಅವ್ರ ಸಂಘಟನೆ ಮಾಡಿ ಪಕ್ಷನ ಬೆಳೆಸಿರ್ತಕ್ಕಂಥವ್ರು. ಅವ್ರ ಬಗ್ಗೆ ಇನ್ನೂ ಕರೆಕ್ಟಾಗಿ ಒಂದು ಪೈಸೆ ಭಾಗನೂ ಗೊತ್ತಿಲ್ಲ. ಅವ್ರ ಬಗ್ಗೆ ತುಂಬಾ ಇದಾಗಿ ಮಾತಾಡೋದು, ನಿಮ್ಮ ಸಂಘಟನೆ ಗೊತ್ತಿಲ್ಲ, ನೀವು ನಮ್ಮ ಪಕ್ಷ ತುಳಿತಾ ಇದ್ದೀರಾ ಅಂತ ಅದ್ರ ಬಗ್ಗೆ ಅವ್ರ ಪಕ್ಷ ಬೆಳೆಸಿರೋರ್ನೇ ಹಂಗೆ ಮಾತಾಡೋದು ತಪ್ಪು. ಆದ್ರಿಂದ ಸುಧಾಕರ್ ಅವರು ಅವ್ರ ವಿರುದ್ಧವಾಗಿ ಮಾತಾಡೋದು ನಿಲ್ಲಿಸಬೇಕು. ಯಾಕಂದ್ರೆ ನೀನು ಪಕ್ಷ ತೊರೆದು ಬಂದು ಇಲ್ಲಿ ಆರೋಗ್ಯ ಸಚಿವರಾಗಿದ್ದೀರಾ. ಒಂದ್ಸಲ MLA ಆಗಿ ಆರೋಗ್ಯ ಸಚಿವರಾಗಿದ್ದಾಗ ಕೂಡ KGF ಕ್ಷೇತ್ರಕ್ಕೆ ಭೇಟಿ ಮಾಡಿದಾಗ ಒಂದು ಹಾಸ್ಪಿಟಲ್ ಓಪನಿಂಗ್ ಬಂದು ವಿರುದ್ಧವಾಗಿರುವ MLA ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು XMLA ಅವ್ರನ್ನ ಮಾತಾಡಿಸ್ದಿರ ಹೋಗಿರೋಂಥವ್ರು ನೀವು. ಯಾಕಂದ್ರೆ ನಿಮ್ಮ ಪಕ್ಷದ ಮನೋಭಾವನೆನೂ ಇದೆ ನಿಮ್ಮ ಮೈಯಲ್ಲಿ. ಯಾಕಂದ್ರೆ ಬಿಜೆಪಿ ಪಕ್ಷಕ್ಕೆ ನೀವು ಇನ್ನೂ ಇನ್ವಾಲ್ವ್ ಆಗ್ಲಿಲ್ಲ. ನೀವು ಅದು ಮನಸ್ಸಲ್ಲಿ ಇಟ್ಕೊಂಡು ನೀವು ನಿಮ್ಮ ಪಕ್ಷದ ಸಿದ್ಧಾಂತನೇ ನೀವು ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇಟ್ಕೊಂಡು ನೀವು ಇಲ್ಲಿ ಬಂದು ನಮ್ಮ ಪಕ್ಷದ ವಿರುದ್ಧ ಬಿಜೆಪಿ ಪಕ್ಷದ ವಿರುದ್ಧ ಮಾತಾಡಬಾರ್ದು. ನಮ್ಮ ಮಾನ್ಯ ಯಡಿಯೂರಪ್ಪ ಅವ್ರ ಬಗ್ಗೆ ಮತ್ತೆ ವಿಜೇಂದ್ರ ಅವ್ರ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಆದ್ರೆ ಮಾತಾಡಬಾರ್ದು. ಯಾಕಂದ್ರೆ ನೀವು ಕಾಂಗ್ರೆಸ್ನವರು, ಮೂಲತಃ ಕಾಂಗ್ರೆಸ್ನವರು, ನೀವು ಬಿಜೆಪಿಗೆ ಬಂದು ನಿಮ್ಮ ಪಕ್ಷದ ಸಿದ್ಧಾಂತನೇ ಗೊತ್ತಿಲ್ಲ. ಇನ್ನು ಪಕ್ಷದಲ್ಲಿ ಕರೆಕ್ಟಾಗಿ ನೀವು ಸೇರ್ಪಡೆಯಾಗಿ ಇದುವರೆಗೂ ನಿಮ್ಮ ಸಂಘಟನೆ ಏನಂತ ಗೊತ್ತಿಲ್ಲ ಬಿಜೆಪಿಯಲ್ಲಿ. ಅದರಲ್ಲಿ
ಪ್ರತಿ ಒಂದು ಇದರಲ್ಲೂ ಕೂಡ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾ ಇರೋದು ತುಂಬಾ ತಪ್ಪು. ನೀವು ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿಯಲ್ಲಿ ಯಡಿಯೂರಪ್ಪ ಅವ್ರ ಬಗ್ಗೆ ಆಗಲಿ ನಮ್ಮ ಪಕ್ಷದ ಸಿದ್ಧಾಂತದ ಬಗ್ಗೆ ಸರಿ ಇಲ್ಲ, ಇದೆಲ್ಲ ನೆಲ ಕಚ್ತಾ ಇದೆ ಅಂತ ಹೇಳೋದು ಆಗಲಿ, ಇದ್ರ ಬಗ್ಗೆ ಮಾತಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ, ಪೇಪರ್ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ. ಎಚ್ಚರಿಕೆ ಇರಲಿ. ಸುಧಾಕರ್ ಅಣ್ಣ ಅವರು ಚಿಕ್ಕಬಳ್ಳಾಪುರ ಮಾಜಿ ಸಚಿವರು, ಹಾಲಿ ಸಂಸದರಾದಂತಹ ಸುಧಾಕರ್ ಅಣ್ಣ ಅವರು ನಿನ್ನೆ ಪ್ರೆಸ್ ಮೀಟ್ ಉದ್ದೇಶಿಸಿ ಒಂದು ಮಾತಾಡ್ತಾರೆ. ಯಡಿಯೂರಪ್ಪನ ನಂಬೇಡ, ಯಡಿಯೂರಪ್ಪನ ನಂಬಿದ್ರೆ ಅಪ್ಪ ಮಕ್ಕಳು ಸೇರಿ ನಿನ್ನ ಮಧ್ಯದಲ್ಲಿ ಕೈ ಬಿಟ್ಬಿಡ್ತಾರೆ ಅಂತೆ. ಅಣ್ಣ ಸುಧಾಕರಣ್ಣ ಮನಸ್ಸಲ್ಲಿ ಇಟ್ಕೋ, ನೀನು ಅದೇ ಕಾಂಗ್ರೆಸ್ಸಲ್ಲಿ ಎದ್ದಿದ್ರೆ 20 ವರ್ಷ, 20 ವರ್ಷ 4 ಸಲ ಗೆದ್ದಿದ್ರೆ ನಿನ್ಗಂತ ಪೋರ್ಟ್ಫೋಲಿಯೋ ಸಿಗ್ತಾ ಇರಲಿಲ್ಲ. BJPಗೆ ಬಂದಿದ ತಕ್ಷಣ ಬರೀ 4 ವರ್ಷದಲ್ಲಿ ನೀನು ಎಂಜಾಯ್ ಮಾಡಿದೀಯಾ, ಅರ್ಥ ಮಾಡ್ಕೊಂಡ. ಅದೇ ಯಡಿಯೂರಪ್ಪನಿಂದ ನಿಮ್ಮನ್ನ ಪ್ರಣಾಳಿಕೆ ಅಧ್ಯಕ್ಷನ ಮಾಡಿ ಈ ಪರಿಸ್ಥಿತಿಗೆ ಬಂದಿರೋದು. ಸುಧಾಕರಣ್ಣ, ನೀವು ಎಲ್ಲೆಲ್ಲಿ ಏನೇನು ಮಾಡಿದ್ದೀರಾ, ಎಲ್ಲೆಲ್ಲಿ ಏನೇನು ಮಾತಾಡ್ತೀರಾ ಎಲ್ರಿಗೂ ಗೊತ್ತಿದೆ. ನೀವು ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ. ಒಂದು ವಿಜೇಂದ್ರ, ಒಂದು ಯಡಿಯೂರಪ್ಪ ಅಂದರೆ ಒಂದು ಈ ದೇಶದ ಶಕ್ತಿ, ಈ ಕರ್ನಾಟಕದ ಶಕ್ತಿ. ಅವರು KGP ಮಾಡಿದಾಗ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಕೆ ನಮ್ಗೆ ಸಾಧ್ಯ ಆಗಲಿಲ್ಲ. ಬೇರೆಯವ್ರ ನಾಯಕದಲ್ಲಿ ಹೋದಾಗ ಯಡಿಯೂರಪ್ಪ ಅಂದರೆ ಏನಂತ ತಿಳ್ಕೊಂಡಿದ್ದೀರಾ? 2000 ಹಣ ನೀನು ರಾಜಕೀಯಕ್ಕೆ ಬಂದಿಲ್ಲ. 2008ರಲ್ಲಿ ಇದೇ ಇಲ್ಲಿ ಸಂಪಂಗಣ್ಣ MLA ಆದರು, ಮಾಲೂರಲ್ಲಿ ಕೃಷ್ಣ ಶೆಟ್ಟಿ ಸಾಹೇಬ್ರು MLA ಆದರು, ಬಂಗಾರಪೇಟೆಯಲ್ಲಿ ಯಮನಾಡ್ ಸೋಮಣ್ಣ ಆದರು, ಯಂಗಮಣ್ಣಣ್ಣ ಆದರು, ಹೊಸಕೋಟೆಯಲ್ಲಿ ಬಚ್ಚೇಗೌಡ ಸಾಹೇಬ್ರಾದರು. ನೀವು ಅವಾಗ ರಾಜಕೀಯಕ್ಕೆ ಬಂದಿಲ್ಲ. ನನ್ನಿಂದಾನೇ ಈ 3 ಜಿಲ್ಲೆ ಅನ್ನೋದನ್ನು ನಿಮ್ಮ ಭ್ರಮೆ, ಅದು ಬಿಟ್ಬಿಡಿ. ನೆನ್ನೆ ನಮ್ಮ ವಿಶ್ವನಾಥ್ ಸಾಹೇಬ್ರು ಹೇಳ್ದಂಗೆ ನೀವು ನಡ್ಕೊಳ್ಳಂಗಿದ್ರೆ ನಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಇಷ್ಟ, ಯಾರು ಇಲ್ಲಿ ಕೇಳ್ಕೊಳ್ಳೋರಿಲ್ಲ. ಎಲ್ಲ ನನ್ನ ಇಷ್ಟಾನುಸಾರನೇ ನಡಿಬೇಕು ಅನ್ನೋದು, ಅದೆಲ್ಲ ಬಿಟ್ಬಿಡ್ರಣ್ಣ ದಯಮಾಡಿ. ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪನ ಬಗ್ಗೆ ಆಗಲಿ ಮತ್ತೆ ವಿಜೇಂದ್ರ ಸಾಹೇಬ್ರಾಗಲಿ ಹೈಕಮಾಂಡ್ ಯಾರು ನಿರ್ಧಾರ ಮಾಡುತ್ತೋ ಅವ್ರನ್ನ ಎಲ್ಲರೂ ತಲೆಬಾಗಿ ಹೋಗ್ತಾ ಇರಬೇಕು. ಹಿಂದೆ ನಳಿನ್ ಕುಮಾರ್ ಕಟೀಲ್ ಸಾಹೇಬ್ರು ಅಧ್ಯಕ್ಷರಾದಾಗ ಯಡಿಯೂರಪ್ಪ ಸಾಹೇಬ್ರಾಗಲಿ ಯಾರೇ ಆಗಲಿ ಅವರಿಂದ ಹೋಗ್ತಾ ಇರ್ಲಿಲ್ವಾ? ಅಧ್ಯಕ್ಷರಾದ ಯಾರು ಹೈಕಮಾಂಡ್ ನಮ್ಗೆ ಹೇಳ್ಕೊಡ್ತಾರೆ ಅವರಿಂದ ನಾವು ಹೋಗ್ಬೇಕು, ಅದು ನಮ್ಮ ಜವಾಬ್ದಾರಿ. ಆ ಶಿಸ್ತು, ಪಕ್ಷದ ಶಿಸ್ತು ಎಲ್ಲ ನೀವು ಕಾಲಿಟ್ಟ ಮೇಲೆ 3 ಜಿಲ್ಲೆಯಲ್ಲಿ ಬೋಣಿ ಆಗ್ದಿರಾಗೋಯ್ತು. ಅದಕ್ಕೆ ಮೊದಲಾದ್ರೂ ಬೋಣಿ ಆಗ್ತಾ ಇತ್ತು ಎಲ್ಲಾದ್ರೂ ಒಂದು ಹತ್ರ. ನೀವು ಕಾಲಿಟ್ಟ ಮೇಲೆ ಬೋಣಿನೇ ಇಲ್ಲ. ನಾವು ಸುಧಾಕರಣ ಎಚ್ಚರಿಕೆಯಿಂದ ಸ್ವಲ್ಪ ಮಾತಾಡಿ.